ದಾವಣಗೆರೆ ಜಿಲ್ಲೆ ಚನ್ನಗಿರಿ ಪೊಲೀಸ್ ಸ್ಟೇಷನ್ನಲ್ಲಿ ಆದಿಲ್ ಸಾವು ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಪ್ರಕರಣದಲ್ಲಿ ಪೊಲೀಸ್ ಠಾಣೆ ಮೇಲೆ ಕುಟುಂಬಸ್ಥರು ಕಲ್ಲು ತೂರಾಟ ನಡೆಸಿದ್ದ ಬಗ್ಗೆ ಇಂದು ಚನ್ನಗಿರಿ ಟೌನ್ನಲ್ಲಿ ಆದಿಲ್ ಸಂಬಂಧಿಕರ ಮಕ್ಕಳನ್ನ ಹಾಗೂ ಅಮಾಯಕರನ್ನ ಇಂದು ಅರೆಸ್ಟ್ ಮಾಡಲಾಗಿದೆ ಎಂದು ಆದಿಲ್ ತಂದೆ ಹಾಗೂ ಸ್ಥಳೀಯರಾದ ಜಬೀವುಲ್ಲಾ ಆರೋಪ ಮಾಡಿದ್ದಾರೆ. ನಿನ್ನೆ ನಡೆದ ಘಟನೆಯಲ್ಲಿ ಕೆಲವು ಅವಘಡಗಳು ಸಂಭವಿಸಿವೆ ನಿಜ. ಯಾರೂ ಕೂಡ ಉದ್ದೇಶಪೂರ್ವಕವಾಗಿ ಕಲ್ಲು ತೂರಾಟ ಮಾಡಿಲ್ಲ. ಘಟನೆಯಲ್ಲಿ ನಿಜವಾಗಿಯೂ ಯಾರು ತಪ್ಪು ಮಾಡಿದ್ದಾರೋ ಅವರನ್ನ ಅರೆಸ್ಟ್ ಮಾಡಿಕೊಂಡು ಹೋಗಿ, ಆದರೆ ತಪ್ಪೇ ಮಾಡದವರನ್ನ ಅರೆಸ್ಟ್ ಮಾಡುವುದು ಸರಿಯಲ್ಲ ಎಂದು ಸ್ಥಳೀಯ ಜಬೀವುಲ್ಲಾ ಹೇಳಿದ್ದಾರೆ. ಇನ್ನು ಇದೇ ವೇಳೆ ಆದಿಲ್ ತಂದೆ ಖಲೀಂ ಉಲ್ಲಾ ಮಾತನಾಡಿ, ದಯವಿಟ್ಟು ನಮ್ಮ ಶಾಸಕರು ಇಲ್ಲಿ ಬರಬೇಕು. ಘಟನೆಯ ನಂತರ ಅಮಾಯಕರನ್ನ ಪೊಲೀಸರು ನಮ್ಮ ಅಣ್ಣ ತಮ್ಮಂದಿರ ಮಕ್ಕಳನ್ನ ಕರೆದೊಯ್ದಿದ್ದಾರೆ. ನಾವು ಈಗಾಗಲೇ ನಮ್ಮ ಮಗನನ್ನ ಕಳೆದುಕೊಂಡಿದ್ದೇವೆ. ಈಗ ನಮ್ಮ ಸಂಬಂಧಿಕರನ್ನ ಬಂಧಿಸಿ ಮತ್ತಷ್ಟು ನೋವು ಕೊಡಬೇಡಿ ಅಂತ ಮನವಿ ಮಾಡಿದ್ದಾರೆ. ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್, ಎಬಿ ನ್ಯೂಸ್, ಚನ್ನಗಿರಿ. ಅದನ್ನು ನಾವು ಅವರಿಗೆ ರಿಕ್ವೆಸ್ಟ್ ಮಾಡಿ ನಮ್ಮ ಮನವಿಯನ್ನು ಅವ್ರಿಗೆ ಕೊಟ್ಟಿದ್ದೀವಿ. ನಾವೇನು ತಪ್ಪು ಮಾಡ್ದಂಗೆ ಬಿಡಿ ಅಂತ ನಾವು ಯಾವುದೇ ನಮ್ಮ ತಕರಾರಿಲ್ಲ. ತಪ್ಪು ಯಾವನು ಮಾಡಿದ್ದಾನೆ ಅವನು ಎವಿಡೆನ್ಸ್ ಇದೆಯಾ ನಮಗೆ ತೋರಿಸಿ, ಅವನಿಗೆ 6 ತಿಂಗಳಲ್ಲ 1 ವರ್ಷ ಕಳಿಸಿದ್ರೆ ನಮ್ಮ ತಕರಾರಿಲ್ಲ. ಅಮಾಯಕರಿಗೆ ಈಗ ಸುಮ್ಮನೆ ತಗೊಂಡ್ಬಂದು ಎಲ್ಲೋ ಇದ್ದಾರನ್ನ ಅವರು ಕೇಸ್ ಬುಕ್ ಮಾಡಿ ಅವರು ನಾಳೆ ಏನಾಗ್ತಾರೆ ಅಂದರೆ ಚೆನ್ನಾಗಿದ್ದರು ಮತ್ತೆ ಆ ಮೆಂಟಾಲಿಟಿಗೆ ಇಳಿತಾರೆ ಅನ್ನೋ ಒಂದು ಭಾವನೆ ನಮ್ಮದು. ಅದನ್ನು ದಯವಿಟ್ಟು ಇಲಾಖೆಯವರು ಪರಿಶೀಲನೆ ಮಾಡಿ ಅದನ್ನು ಅವರಿಗೆ. ನಮಸ್ಕಾರ ಸರ್. MLA ನೀವು ಎಲ್ಲೇ ಇದ್ರೇನು ಬಂದು ಇಲ್ಲಿ ಚನ್ನಗಿರಿಗೆ ಬಂದು ಇಲ್ಲಿ ಸಾವಾಗಿದ್ದು ಮನೆ ಹತ್ರ ಬಂದು ನಮ್ಮ ಅಣ್ಣ ತಮ್ಮಗಳ ಮಕ್ಕಳಿಗೆ ಎಲ್ಲ ತಗೊಂಡೋಗಿ ಅರೆಸ್ಟ್ ಮಾಡ್ಕೊಂಡಾರೆ. ಇವರು ಅವ್ರಿಗೆ ಬಿಡಿಸ್ಕೊಳ್ಳೋ ಜವಾಬ್ದಾರಿ ನಿಮ್ದು. ಯಾಕಂದ್ರೆ ಮಾತು ಕೊಟ್ಟಿದ್ದಕ್ಕೆ ನಿಮ್ಮ ಹತ್ರ ಮಾತು ಕೊಟ್ಟಿದ್ದೀವಿ. ಆ ಮಾತಿನ ಪ್ರಕಾರ ನೀವು ನ್ಯಾಯದಿಂದ ಉಳಿಸ್ಕಿ ನಮ್ಮ ಮಕ್ಕಳಿಗೆ ನಮ್ಮ ಮನೆ ಕಳಿಸ್ಕೊಡೋ ಕರ್ತವ್ಯ ನಿಮ್ದು. ಇದು ಬಹಳ ಧನ್ಯವಾದ ಅಂತ ಹೇಳ್ತೇವೆ. ನೀವು ಎಷ್ಟು ಜನಕ್ಕೆ ಇಲ್ಲಿಂದ ಅರೆಸ್ಟ್ ಮಾಡ್ತಾರೆ? 50 ಜನಕ್ಕೆ 50 ಜನ ಬಿಟ್ಕೊಡ್ಬೇಕು. ನೀವೇನಾರು ಮಾತಾಡಿದ್ರ ಅಲ್ಲಿ ಏನಾರು ನಮ್ಮವ್ರಿಗೆ ಹಿಡಿಬೇಡ್ದು ಅಂತ ಏನಾರು ಮಾತಾಡ? ನಾವು ಹೇಳಿದ್ವಲ್ಲ, ನಮ್ಮ ಯಾರೇ ಇದು ಕುಟುಂಬದಲ್ಲಿ ಇಲ್ಲಿ ಇವ್ರು ಏನು ಮಾಡಂಗಿಲ್ಲ ಅಂತ ಹೇಳಿದ್ದೀವಿ ನಾವು. ಇವ್ರು ಬೇರೆ ಯಾರು ಹಿಡಿಯಂಗಿಲ್ಲ. ನೀವು ಎಲ್ಲರಿಗೂ ಬಿಡ್ಬೇಕು. ನನ್ಗೂ ಸರ್ ಬಹಳ ಇಲ್ಲಿ ಟಾರ್ಚರ್ ಕೊಡ್ತಾ ಇದ್ದಾರೆ. ನಮ್ಮ ಮಂತ್ರಾಂತರ ಬಂದು ಕುತ್ಕೊಳಕ್ ಕೊಡ್ತಾ ಇಲ್ಲ, ಎದ್ದಳಕ್ ಕೊಡ್ತಾ ಇಲ್ಲ. ಈ ತರ ಮಾಡಿದ್ದಾರೆ. ಮಗನಿಗೆ ಆಗಿದ್ಕೆ ನಾವು ಬಂದಿದ್ವಿ, ನಿಜ ಇಲ್ಲ ಅಂತ ನಾವು ಹೇಳಲ್ಲ. ಆದ್ರೆ ಯಾರೇ ತಂದೆ ತಮ್ಮಾದೇನು ಅವ್ರಿಗೆ ಬಿಟ್ಕೊಳಕ್ ಆಗಲ್ಲ. ಇದು ಮಾಡಿದ್ದೀವಿ ನಿಜ. ಯಾರ್ಯಾರು ಊರಿಂದ ಬಂದಾರೆ ಇನ್ನ ಸರ್ ನೀವು ಏನು ಕೇಳಿದ್ವಿ ನಾವು ಕರೆಕ್ಟಾಗಿ ಹೇಳ್ತಾ ಇದೀವಿ. ಬೇರೆ ಊರಿನವ್ರು ಯಾರಿಲ್ಲ ಸರ್, ಗೊತ್ತಿಲ್ಲ ನಮಗೆ. ನಮ್ಮ ಚನ್ನಗಿರಿ ಟೌನ್ ನಿಂದ ಏನಿದ್ದಾರೆ ಈ ಮಕ್ಕಳಿಗೆ ಮಾತ್ರ, ಚನ್ನಗಿರಿ ಟೌನ್ ಮಕ್ಕಳಿಗೆ ಮಾತ್ರ ಬಿಟ್ಟು ನೀವು ದಯವಿಟ್ಟು ನ್ಯಾಯ ಕೊಡಿಸ್ಬೇಕು. ನೀವು ಅವ್ರಿಗೆ ಟಾರ್ಚರ್ ಆಗಬಾರ್ದು, ಏನು ಹೊಡಿಬಾರ್ದು. ಇಷ್ಟೇ ಒಂದು ನಾನು ನಿಮಗೆ ಕುರಿತು ಕೇಳ್ತೇನೆ. MLA ಎಲ್ಲೇ ಇದ್ರು ತಕ್ಷಣ ಬರ್ಬೇಕು. ನೀವು ಎಲ್ಲಿದ್ರು ಬರ್ಬೇಕು ಸರ್. ನೀವು ಯಾಕಂದ್ರೆ ನಿಮ್ಮ ಮೇಲೆ ನಾವು ನಂಬಿಕೆ ಇಟ್ಕೊಂಡಿರೋದು. ನ್ಯಾಯ ಕೊಡಿಸ್ಬೇಕು. ನೀವು ಲಾಠಿ ಚಾರ್ಜ್ ಮಾಡಿದ್ಮೇಲೆ ಅದು ಆಗಿರೋ ಸರ್. ಸರ್ಕಲ್ ಅರ್ಧ ತಮ್ಮ ನೋಡಿರಲ್ಲ ಸಾವು, ಅದು ಕಂಪ್ಲೇಂಟ್ ಮಾಡಿದಾರಲ್ಲ ಸರ್. ಇವರು ಮಾಡಿ ಇಲ್ಲ ಅಂತ ಹೇಳ್ಬಿಟ್ರಲ್ಲ, ಸುಳ್ಳು ವಾಪಸ್ ಹೇಳಕ್ ಹಚ್ಚಿದ್ರಲ್ಲ. ಆ ವತಿಯಿಂದ ಅವ್ರಿಗೆ ಎಲ್ಲೇ ಇದ್ರೇನು ನೀವು ಬಿಟ್ಟು ಕೊಟ್ಟು ನಮ್ಮ ಹುಡುಗರಿಗೆ ಮನೆ ಹತ್ರ ಎಲ್ಲರಿಗೂ ಕಳಿಸ್ಕೊಡ್ಬೇಕಂತ ನಾನು ವಂದನೆಗಳು ಹೇಳ್ತಾ ಇದ್ದೀನಿ ಸರ್.